15-20 मैच खेल रही हैं और उसमें अगर 7 ऑल है या 8-7 से कोई आगे चल रहा है तो उसको अच्छा क्रिकेट खेलना बोलते हैं और उसको राइवलरी बोलते हैं। ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂತ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನ 6 ವಿಕೆಟ್ ಅಂತರದಿಂದ ಬಗ್ಗು ಬಡದ ಮೇಲೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಮಾತನಾಡಿ ಗಾಯದ ಮೇಲೆ ಬರೆ ಹಾಕೋ ತರ ಮಾತನಾಡಿದ್ರು. ಉಭಯ ರಾಷ್ಟ್ರಗಳ ನಡುವಿನ ಸ್ಪರ್ಧೆಯನ್ನ ಸಾಂಪ್ರದಾಯಿಕ ಎದುರಾಳಿಗಳು ಅಂತ ಕರೆಯೋದನ್ನ ನಿಲ್ಲಿಸಬೇಕು ಅಂತ ಕೂಡ ಒತ್ತಾಯ ಮಾಡಿದ್ರು. ಭಾರತ ಹಾಗೆ ಪಾಕಿಸ್ತಾನ T20 ಪಂದ್ಯಗಳಲ್ಲಿ 15 ಸಲ ಮುಖಾಮುಖಿಯಾಗಿದೆ. ಇದರಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಭಾರತ 12 ಸಲ ಗೆದ್ದಿದೆ. ಉಭಯ ರಾಷ್ಟ್ರಗಳ ನಡುವಿನ ಗುಣಮಟ್ಟದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆಯಾ ಅಂತ ಪಾಕಿಸ್ತಾನದ ಹಿರಿಯ ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ನಗ್ತಾ ನಗ್ತಾ ರಿಯಾಕ್ಟ್ ಮಾಡಿದ ಸೂರ್ಯಕುಮಾರ್ ಯಾದವ್, ಸರ್, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳನ್ನ ಎದುರಾಳಿಗಳು ಅನ್ನೋದನ್ನ ನಾವು ಮೊದಲು ನಿಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡ್ರು. ನಾನು ಗುಣಮಟ್ಟವನ್ನ ಉಲ್ಲೇಖ ಮಾಡಿದ್ದು ಪೈಪೋಟಿ ಅಲ್ಲ ಅಂತ ಪತ್ರಕರ್ತ ಹೇಳಿದಾಗ ಸೂರ್ಯಕುಮಾರ್ ಯಾದವ್ ವ್ಯಂಗ್ಯವಾಗಿ ನಕ್ರು. ಸರ್, ಎದುರಾಳಿ ಗುಣಮಟ್ಟ ಎಲ್ಲವೂ ಒಂದೇ. ಈಗ ಎದುರಾಳಿ ಅಂದ್ರೆ ಏನರ್ಥ? 2 ತಂಡಗಳು 15 ಪಂದ್ಯಗಳನ್ನ ಆಡಿ 8-7 ಗೆದ್ದಿದ್ರೆ ಅದು ಎದುರಾಳಿ. ಇಲ್ಲಿ ಅದು 13-1, 12-3 ಅಥವಾ ಇನ್ಯಾವುದೇ ರೀತಿಯಲ್ಲಿ ಗೆದ್ದಿಲ್ವಲ್ಲ ಅಂತ ನಗ್ತಾನೆ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಅಭಿಷೇಕ್ ಹಾಗೆ ಶುಭ್ಮನ್ ಗಿಲ್ 9.5 ಓವರ್ಗಳಲ್ಲಿ ಆರಂಭಿಕವಾಗಿ 105 ರನ್ ಗಳಿಸಿದ್ರಿಂದ ಭಾರತ ಉತ್ತಮ ಕ್ರಿಕೆಟ್ ಆಡೋದಕ್ಕೆ ಸಾಧ್ಯ ಆಯಿತು. ಪಾಕಿಸ್ತಾನಕ್ಕಿಂತ ನಾವು ಅತ್ಯುತ್ತಮರು ಅಂತ ಅನಿಸುತ್ತೆ. ಬೌಲಿಂಗ್ ನಲ್ಲೂ ನಾವು ಚೆನ್ನಾಗಿ ಮಾಡಿದೀವಿ ಅಂತ ಹೇಳಿದ ಸೂರ್ಯಕುಮಾರ್ ಯಾದವ್ ಅಭಿಷೇಕ್ ಶರ್ಮಾ ಅವರ ಪ್ರತಿಭೆಯನ್ನ ಹಾಡಿ ಹೋಗಲಿದ್ದಾರೆ. सर, मैं एक्चुअली ये क्वेश्चन के ऊपर एक चीज़ बोलना चाहूँगा. मुझे ऐसा लगता है कि आप लोगों को ये क्वेश्चन पूछने बंद कर देना चाहिए अभी राइवलरी के ऊपर, बिकॉज राइवलरी तो स्टैंडर्ड राइवलरी एक ही बात है सर. कोई टीम अच्छा क्रिकेट खेले नहीं खेले, मेरे हिसाब से अगर 2 टीमें 15-20 मैच खेल रही हैं और उसमें अगर 7 ऑल है या 8-7 से कोई आगे चल रहा है तो उसको अच्छा क्रिकेट खेलना बोलते हैं और उसको राइवलरी बोलते हैं. 13-0, 10-1, मुझे पता नहीं क्या स्टैट है, बट दिस इज नॉट अ राइवलरी एनीमोर. ಜೊತೆಗೆ ಲಾಸ್ಟ್ ವೀಕ್ ಆಡಿದಂತಹ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನದ ಜೊತೆಗೆ ಸೂರ್ಯಕುಮಾರ್ ಯಾದವ್ ಪಾಕ್ ನಾಯಕನ ಜೊತೆ ಶೇಕ್ ಹ್ಯಾಂಡ್ ಮಾಡಲಿಲ್ಲ. ಇದು ಭಾರತದ ಸೇನೆ ಹಾಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಗಾಯಾಳುಗಳಿಗೆ ಸಂತಾಪ ಸೂಚಿಸೋ ಸಂಕೇತವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಈ ನಿರ್ಧಾರ ಕ್ರಿಕೆಟ್ ಜಗತ್ತಿನಲ್ಲೇ ದೊಡ್ಡ ಚರ್ಚೆಗೂ ಕಾರಣ ಆಗಿತ್ತು. ಈಗ ಸೂಪರ್ 4 ಪಂದ್ಯದಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಅದನ್ನ ರಿಪೀಟ್ ಮಾಡಿದ್ರು. ಅಂದ್ರೆ ಮತ್ತೆ ಪಾಕ್ ನಾಯಕನ ಜೊತೆ ಟಾಸ್ ಸಂದರ್ಭದಲ್ಲಿ ಶೇಕ್ ಹ್ಯಾಂಡ್ ಕೂಡ ಮಾಡಲಿಲ್ಲ. ಟೀಂ ಇಂಡಿಯಾ ತನ್ನ ನಿಲುವನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಬರ್ತಾ ಇದೆ. ಜೊತೆಗೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ತಾ ಇದೆ. ಮತ್ತೊಮ್ಮೆ ಪಾಕಿಸ್ತಾನ ಟೀಂ ಇಂಡಿಯಾ ಮುಂದೆ ಸೋಲೋ ಮೂಲಕ ಮುಖಭಂಗ ಅನುಭವಿಸೋ ಹಾಗಾಗಿದೆ. ಜೊತೆಗೆ ಮ್ಯಾಚ್ ಗೆದ್ಮೇಲೆ ಅಭಿಷೇಕ್ ಶರ್ಮಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಯು ಟಾಕ್, ವಿ ವಿನ್ ಅಂತ. ಅಂದ್ರೆ ನೀವು ಮಾತಾಡ್ತೀರಾ ಅಷ್ಟೇ, ನಾವು ಗೆಲ್ತೀವಿ ಅನ್ನೋ ರೀತಿಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ ಅಭಿಷೇಕ್ ಶರ್ಮಾ.